ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ದೇವಸ್ಥಾನ ಯಾವ್ದ್ರ ಬಗ್ಗೆ ಅಂದ್ರೆ ಹನುಮಂತನಗರಲ್ಲಿರೋ ಕುಮಾರಸ್ವಾಮಿ ದೇವಸ್ಥಾನದ ಬಗ್ಗೆನೇ ಫುಲ್ ಮಾಹಿತಿನ ನಾನು ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಫುಲ್ ನೋಡಿ. ಮತ್ತೆ ನೀವು ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದ್ರೆ ಖಂಡಿತ ಸಪೋರ್ಟ್ ಮಾಡಕ್ ಮರಿಬೇಡಿ. ಬನ್ನಿ ವಿಡಿಯೋ ಒಳಗಡೆ ಹೋಗಿ ನೋಡೋಣ ಏನೆಲ್ಲ ಇದೆ ಅಂತ. ಈ ಕಡೆ ಬಾ. ಈ ದೇವಸ್ಥಾನ ತಲುಪೋದು ತುಂಬಾನೇ ಈಸಿ. ನೀವು ಡೈರೆಕ್ಟ್ ಆಗಿ ಗೂಗಲ್ ಮ್ಯಾಪ್ ಅಲ್ಲೇ ಕುಮಾರಸ್ವಾಮಿ ಟೆಂಪಲ್ ಅಂತ ಹೊಡೆದ್ರೆ ನಿಮಗೆ ಪ್ರಾಪರ್ ಲೊಕೇಶನ್ ಬರುತ್ತೆ. ಅಲ್ಲಿ ಹೋಗ್ಬಿಟ್ಟು ಪಕ್ಕದಲ್ಲಿ ಈಚೆ ನಿಮಗೆ ಸ್ಲಿಪ್ಪರ್ ಸ್ಟ್ಯಾಂಡ್ ಇರುತ್ತೆ. ಆರಾಮಾಗಿ ಅಲ್ಲಿ ಬಿಟ್ಬಿಟ್ಟು ಕೈಯೆಲ್ಲ ತೊಳ್ಕೊಂಡು ಆರಾಮಾಗಿ ನೀವು ನಡ್ಕೊಂಡು ಮೇಲೆ ಹತ್ಕೊಂಡು ಹೋಗ್ಬೋದು. ಈ ದೇವಸ್ಥಾನದ ಬಗ್ಗೆ ಸ್ವಲ್ಪ ಮಾಹಿತಿನ ತಿಳಿಸ್ತೀನಿ, ನೋಡ್ಕೊ ಬರೋಣ ಬನ್ನಿ. ಈ ದೇವಸ್ಥಾನ ಹನುಮಂತನಗರದಲ್ಲಿ ಬೆಟ್ಟದ ಮೇಲೆ ಇರೋ ಕುಮಾರಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿರೋ ರಾಜಗೋಪುರ. ಇದು ತುಂಬಾನೇ ಎತ್ತರಕ್ಕೆ ಮತ್ತೆ ತುಂಬಾನೇ ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ಈ ದೇವಸ್ಥಾನ ಬೆಟ್ಟದ ಮೇಲೆ ಇರೋದ್ರಿಂದ ನೀವು 100 ಮೆಟ್ಲುಗಳು ಹತ್ಕೊಂಡು ಮೇಲೆ ಹೋಗ್ಬೇಕಾಗುತ್ತೆ. ಮತ್ತೆ ಈ ಗುಡ್ಡದ ಹೆಸರು ಬಂದು ನರಹರಿರಾಯರ ಗುಡ್ಡ ಅಂತ ಹೇಳ್ತಾರೆ. ಈ ದೇವಾಲಯದ ಸುತ್ತಮುತ್ತ ಪಂಚಮುಖಿ ಗಣಪತಿ, ಉದ್ಭವ ಆದಿಶೇಷ, ಉದ್ಭವ ಶಿವ ಮತ್ತು ಆಂಜನೇಯ ದೇವಸ್ಥಾನಗಳು ನಿಮ್ಗೆ ನೋಡಕ್ಕೆ ಸಿಗುತ್ತೆ. ಇಲ್ಲಿ ಪ್ರತಿ ವರ್ಷ ಆಡಿ ಕೃತಿಗೆಯಲ್ಲಿ ಉತ್ಸವ ನಡೆಯುತ್ತೆ. ದೇವಸ್ಥಾನದ ಸುತ್ತ ತುಂಬಾನೇ ಜಾಗ ಬಿಟ್ಟು ಗಿಡಗಳು ಮರಗಳು ಇಟ್ಬಿಟ್ಟು ಮತ್ತೆ ಮಕ್ಳು ಆಟ ಆಡಕ್ಕಂತಾನೆ ಸೆಪರೇಟ್ ಪ್ಲೇಯಿಂಗ್ ಏರಿಯಾ ಎಲ್ಲ ಇಟ್ಟಿದ್ದಾರೆ. ನಿಮ್ಮ ಫ್ಯಾಮಿಲಿ ಜೊತೆ ಬಂದು ಟೈಮ್ ನ ಸ್ಪೆಂಡ್ ಮಾಡಕ್ಕೆ ಒಳ್ಳೆ ಜಾಗ. ನೀವ್ ಯಾರಾದ್ರೂ ಬೆಂಗಳೂರಲ್ಲೇ ಇದ್ದೀರಾ ಅಂದ್ರೆ ಖಂಡಿತ ಈ ದೇವಸ್ಥಾನ ಬಂದು ನೋಡ್ಕೊಂಡು ಹೋಗಿ. ಈ ಗೋಪುರನೇ ಒಂಥರ ವಿಭಿನ್ನವಾಗಿರುತ್ತೆ, ನೋಡಕ್ಕೆ ಒಂಥರ ಸುಂದರವಾಗಿರುತ್ತೆ. ಈ ತರ ತುಂಬಾನೇ ಉದ್ದಕ್ಕೆ ಇರೋ ಗೋಪುರ ನೀವು ನೋಡಿರಲ್ಲ. ಮೇ ಬಿ ಉದ್ದ ಅಂದ್ರೆ ತುಂಬಾ ದೊಡ್ಡದಾಗಿರಲ್ಲ, ಸಣ್ಣದಾಗೆ ತುಂಬಾ ಉದ್ದಕ್ಕಿರುತ್ತೆ. ಅದರಿಂದ ನೋಡಕ್ಕೆ ಒಂಥರ ಸೂಪರ್ ಆಗಿ ಕಾಣ್ತಿರುತ್ತೆ. ಒನ್ಸ್ ನೀವು ಬಂದು ವಿಸಿಟ್ ಮಾಡಿ. ತುಂಬಾನೇ ಪೀಸ್ಫುಲ್ ಮೈಂಡ್ ಅಲ್ಲಿ ನೀವು ರಿಲ್ಯಾಕ್ಸೇಷನ್ ಮಾಡ್ಕೊಂಡು ಹೋಗ್ಬೋದು. ಪಕ್ಕದಲ್ಲೇ ಹುಡುಗರು ಆಟ ಆಡೋಕ್ಕೆ ಜಾಗ ಎಲ್ಲ ಇರೋದ್ರಿಂದ ನೀವು ನಿಮ್ಮ ಫ್ಯಾಮಿಲಿ ಜೊತೆನೆ ಬಂದು ಮಕ್ಕಳನ್ನೆಲ್ಲ ಆಟ ಆಡ್ಸ್ಕೊಂಡು ಆರಾಮಾಗಿ ಹೋಗ್ಬೋದು. ಈ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿದ್ರೆ ಖಂಡಿತ ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಇದೇ ತರ ಇನ್ನೊಂದು ಒಳ್ಳೆ ಕಂಟೆಂಟ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್. ಬೈ ಬೈ. ಸಪೋರ್ಟ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗ್ಬೇಡಿ. ಥ್ಯಾಂಕ್ ಯು.